ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಬ್ಲೌಸ್ ಡಿಸೈನ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡದೆ. ಹಾಗೆ ಯಾರ್ಯಾರು ಮೊದಲನೇ ಬಾರಿ ವಿಡಿಯೋ ನೋಡ್ತಿದ್ದೀರ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ. ಇದರಿಂದ ನಾನು ಹಾಕೋ ವಿಡಿಯೋದು ಒಂದು ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಫ್ಲವರ್ ಮೋಟಿವ್, ಹಾಗೆ ಒಂದು ಚಿಕ್ಕ ಒಂದು ಬಳ್ಳಿ ಥರ ಒಂದು ಲೀಫ್ ಪ್ಯಾಟರ್ನ್ ಬಂದಿರುವಂಥದ್ದು. ಬಾರ್ಡರ್ ಅಂತಂದರೆ ಇದು ಆ್ಯಸ್ ಯೂಶ್ವಲ್ ನಾವು ಇಲ್ಲಿ 2 ಲೈನ್ಸು ಗೋಲ್ಡ್ ಜರಿ ಕೊಟ್ಟಿದ್ದೀನಿ. ಅದಾದಮೇಲೆ ಒಂದು ಮೆರೂನ್ ಕಲರ್, ಆ್ಯಕ್ಚುಲಿ ಇದು ಸೆಲ್ಫು ಬ್ಲೌಸು ಮತ್ತು ಸ್ಯಾರಿ ಒಂದೇ ಕಲರ್ ಇರುವಂಥದ್ದು, ಮೆರೂನ್ ಕಲರೇ ಬರುತ್ತೆ. ಹಾಗಾಗಿ ಮೆರೂನ್ ಕಲರ್ದೇ ಲೋಡಿಂಗ್ ಸ್ಟಿಚ್ಚನ್ನು ಇಲ್ಲಿ ಹಾಕಿ, ಮತ್ತು ಅದರ ಮೇಲ್ಗಡೆ ಗೋಲ್ಡ್ ಜರಿಯಲ್ಲಿ ಇಲ್ಲಿ ಹೊರಗಡೆ ಲೈನ್ ಹಾಕ್ತೀವಲ್ಲ ಔಟ್ಲೈನು, ಆಗ ಮತ್ತೆ ನಾನು ಇಲ್ಲಿಂದ ಈ ಒಂದು ಬ್ಲ್ಯಾಂಕೆಟ್ ಸ್ಟಿಚ್ ಮೆಥಡಲ್ಲಿ ಇಲ್ಲಿ ಅಥವಾ ಬಟನ್ ಹೋಲ್ ಸ್ಟಿಚ್ ಮೆಥಡಲ್ಲಿ ನಾನು ಅಲ್ಲೊಂದು ಕ್ರಾಸ್ ಆಗಿ ಈ ರೀತಿ ಫುಲ್ ಬ್ಲೌಸಿಗೆ ಈ ರೀತಿ ಕೊಟ್ಟಿರುವಂಥದ್ದು. ಈಗ ಇದಿಷ್ಟು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ನೀವು ನೋಡ್ತಾ ಇರೋದು ಸ್ಟೋನ್ ಲೇಸು ಮತ್ತು ಈ ಒಂದು ಬೀಡ್ ಒಂದು ಲೈನ್ ಕೊಟ್ಟಿದ್ದೀನಿ. ಮದುವೆ ರಿಸೆಪ್ಷನಲ್ಲಿ ಇದು ಸ್ವಲ್ಪ ಹೈಲೈಟ್ ಆಗಿರುತ್ತೆ, ಹಾಗಾಗಿ ಲೈಟಿಂಗ್ಗೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಸ್ಟೋನ್ ಲೇಸ್ ಕಂಪಲ್ಸರಿ ಹಾಕಬೇಕಾಯಿತು. ಮತ್ತು ಇಲ್ಲಿ ನೀವು ನೋಡ್ತಾ ಇರುವಂತಹ ಒಂದು ರನ್ನಿಂಗ್ ಬಾರ್ಡರ್, ಇದು ರನ್ನಿಂಗ್ ಬಾರ್ಡರ್ ಆಯಿತು. ಅದರ ನೆಕ್ಸ್ಟ್ ಬಂದಿರುವಂತಹ ಡಿಸೈನ್ ಬಂದು ಒಂದು ಫ್ಲವರ್ ಮೋಟಿವು, ಹಾಗೆ ನಾನು ಆಗಲೇ ಹೇಳಿದಂತೆ ಈ ರೀತಿಯ ಒಂದು ಕ್ರೀಪರ್ ಅಂದರೆ ಒಂದು ಬಳ್ಳಿ, ಒಂದು ಲೀಫು ಈ ರೀತಿ ಇರುವಂಥದ್ದು. ಇದನ್ನು ನಾನು ಮೊದಲಿಗೆ ಇದನ್ನು ಫಸ್ಟು ಡ್ರಾ ಮಾಡ್ಕೋಬೇಕು. ಒಂದು ಪೇಪರ್ ಕಟ್ಟಿಂಗ್ ಇಟ್ಕೊಂಡ್ರೆ ಈಸಿ, ಎಲ್ಲಿ ಬೇಕೋ ಅಲ್ಲಿ ನೀವು ಅದನ್ನು ಪ್ಲೇಸ್ ಮಾಡಿ ಮಾಡ್ಕೋಬೋದು. ಅಥವಾ ಇದಿಷ್ಟು ಇಲ್ಲಿಂದ ಇಲ್ಲಿವರೆಗೂ ನಾವೇನು ಮಾಡ್ಕೋಬೋದು, ಇದಿಷ್ಟನ್ನು ನಾವು ಟ್ರೇಸಿಂಗ್ ಪೇಪರಲ್ಲಿ ಡ್ರಾ ಮಾಡಿ, ಇದಿಷ್ಟು ಡ್ರಾ ಆದಮೇಲೆ ಮತ್ತೆ ನೆಕ್ಸ್ಟ್ ಪೇಪರನ್ನು ಮೂವ್ ಮಾಡಿ ಮತ್ತೆ ಇಲ್ಲಿಟ್ಟು ಅದನ್ನು ಸೇಮ್ ಕಾರ್ಬನ್ ಶೀಟನ್ನು ಕೆಳಗಿಟ್ಟು ನಾವು ಇದನ್ನು ಏನು ಮಾಡ್ಬೋದು, ಬಟ್ಟೆ ಮೇಲೆ ಟ್ರಾನ್ಸ್ಫರ್ ಮಾಡ್ಬೋದು. ಇವಿಷ್ಟು ನಾವು ಟ್ರಾನ್ಸ್ಫರ್ ಮಾಡೋ ಮೆಥಡ್ ಆಗಿದೆ. ಇದೆಲ್ಲ ಆದಮೇಲೆ ಈ ಒಂದು ಪ್ಯಾಟ್ರನ್ಸು, ಇದನ್ನು ಹೇಗೆ ನಾನು ವರ್ಕ್ ಮಾಡಿದ್ದೀನಿ, ಯಾವ ರೀತಿ ಅದನ್ನು ಫಿಲ್ ಮಾಡಿದ್ದೀನಿ, ಮತ್ತು ಇದಕ್ಕೆ ಹೇಗೆ ನಾನು ಈ ಒಂದು ಕುಂದನ್ಸು ಇಲ್ಲಿ ಕೆಲವೊಂದು ಅಂಟಿಸಿದ್ದೀನಲ್ಲ, ಇದಕ್ಕೆ ಮಧ್ಯದಲ್ಲಿ ಜರಿ ಕಾಣ್ತಿದೆ, ಅದೆಲ್ಲ ಹೇಗೆ ವರ್ಕ್ ಮಾಡಿದ್ದೀನಿ ಅಂತ ಈಗ ತೋರಿಸ್ತೀನಿ. ಹಾಗಾಗಿ ಅದು ನೋಡಿ ಆದಮೇಲೆ ನೆಕ್ಸ್ಟು ಇನ್ನೇನೇನು ಇದನ್ನು ಹೈಲೈಟ್ ಮಾಡಿರೋದು ಅಂತ ನೋಡೋಣ. ಈಗ ನಾವು ಒಂದೊಂದೇ ಡಿಸೈನ್ ಟ್ರೇಸ್ ಮಾಡಿರೋದಕ್ಕೆ ಒಂದು ಬಳ್ಳಿ ಇರೋದಕ್ಕೆ ನಾನು ಈಗ ಡಿಸೈನ್ ಹಾಕ್ತಾ ಇದ್ದೀನಿ. ಗೋಲ್ಡ್ ಜರಿಯಲ್ಲಿ ಸ್ಯಾಟಿನ್ ಸ್ಟಿಚ್ ಮೆಥಡಲ್ಲಿ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಅಗಲಕ್ಕೆ ಹಾಕ್ತಾ ಇಲ್ಲ, ಆ ಉದ್ದುದ್ದಕ್ಕೆ ನಾನು ಅದನ್ನು ಅಂದರೆ ಆ ಲೈನ್ ಹೇಗಿದೆಯೋ ಹಾಗೆ ಉದ್ದದ ಒಂದು ಮೆಥಡಲ್ಲೇ ಹಾಕ್ತಾ ಇದ್ದೀನಿ. ಜಸ್ಟ್ ಒಂದು ರನ್ನಿಂಗ್ ಡಿಸೈನ್ ಅಂತ ಹೇಳ್ಬೋದು. ಬಾರ್ಡರಲ್ಲಾದರೆ ಹತ್ರ ಹಾಕ್ತೀವಿ, ಗ್ಯಾಪ್ ಇಲ್ಲದೆ ಹಾಕ್ತೀವಿ, ಆದರೆ ಇಲ್ಲಿ ಅದೇ ರೀತಿ ಮೆಥಡು, ಆದರೆ ಸ್ವಲ್ಪ ದೂರ ಹಾಕ್ತಿದ್ದೀವಿ ಅಷ್ಟೇ. ಸ್ಯಾರಿ ಮೆರೂನು ಗೋಲ್ಡ್ ಬಾರ್ಡರ್ ಎರಡೇ ಬಣ್ಣ ಇರೋದ್ರಿಂದನೇ ನಾವೇನು ಮಾಡ್ತಿದ್ದೀವಿ, ಗೋಲ್ಡ್ ಜರಿಯನ್ನು ತೊಗೊಂಡು ಹಾಕ್ತಿರೋದು. ಇನ್ನು ಕೆಲವೊಂದು ಕುಂದನ್ಸ್ ಎಲ್ಲ ಅಂಟಿಸಿರೋದು ನೀವು ನೋಡಬಹುದು. ಇದು ಸ್ವಲ್ಪ ಡ್ರೈ ಆಗುತ್ತೆ ನಾವು ನೆಕ್ಸ್ಟ್ ವರ್ಕ್ ಮಾಡೋದಕ್ಕೆ, ಅದಕ್ಕೆ ಮೊದಲಿಗೆ ಪ್ಲ್ಯಾನ್ ಮಾಡ್ಕೋಬೇಕು ಏನು ಮಾಡ್ತೀವಿ ಡಿಸೈನು ಅನ್ನೋದು. ಆಗ ಕುಂದನ್ ಅಂಟಿಸೋದು ಮಾಡೋದು ಎಲ್ಲ ಹಾಕಿ ಅಂಟಿಸಿದ್ದೀವಿ ಅಂದರೆ ಡ್ರೈ ಆಗಿದ ತಕ್ಷಣ ನಾವು ಕೂಡಲೇ ಡಿಸೈನನ್ನು ಕಂಪ್ಲೀಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಆ ಟರ್ನಿಂಗ್ಸು ರೌಂಡಾಗಿ ಕರ್ವ್ಸು ಎಲ್ಲ ನೀಟಾಗಿ ಕೊಡಬೇಕು. ಈಗ ನೆಕ್ಸ್ಟು ಇದಕ್ಕೆ ಒಂದು ಚಿಕ್ಕದಾಗಿ ಒಂದು ಔಟ್ಲೈನ್ ಹಾಕ್ಕೊಂಡು ಈ ಒಂದು ಕ್ರೀಪರ್ ಥರ ಅಂದರೆ ಆ ಸುರುಳಿ ಥರ ಇರೋದನ್ನು ಕಂಪ್ಲೀಟ್ ಮಾಡೋದು. ನೆಕ್ಸ್ಟು ಇದನ್ನು ಹಾಗೆ ಹಾಕ್ಕೊಂಡು, ಇದಾಗಲೇ ಕುಂದನ್ಸ್ ವೈಟ್ ಕುಂದನ್ಸ್ ಒಂದಷ್ಟು ಅಂಟಿಸಿದ್ದೀನಿ, ಅದಕ್ಕೆ ಔಟ್ಲೈನನ್ನು ಈ ರೀತಿ ಕೊಡ್ತಾ ಇದ್ದೀನಿ. ಇದೇ ರೀತಿ ಮೆಥಡನ್ನೇ ನಾವು ಎಲ್ಲ ಒಂದು ಕ್ರೀಪರ್ ಡಿಸೈನ್ ಏನೇನು ಬರ್ದಿದ್ದೀವೋ, ಡ್ರಾ ಮಾಡಿದ್ದೀವಲ್ಲ, ನಾವು ಟ್ರೇಸ್ ಮಾಡಿದ್ದೀವಲ್ಲ, ಎಲ್ಲದಕ್ಕೂ ಇದೇ ಮೆಥಡಲ್ಲಿ ಹಾಕಬೇಕು. ಈಗ ನೋಡಿ, ಇದು ಕಂಪ್ಲೀಟ್ ಆಯಿತು. ಎಂಡ್ ನಾಟ್ ಹಾಕ್ಬಿಡ್ಬೇಕು. ನೆಕ್ಸ್ಟಿಗೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿ ಮತ್ತೆ ಹಾಕಬೇಕು. ಇದೇ ಮೆಥಡನ್ನು ಎಲ್ಲದಕ್ಕೂ ಹಾಕಬೇಕು. ಈಗ ನೀವು ನೋಡ್ತಾ ಇರೋದು ಈ ಒಂದು ಫ್ಲವರ್ನ ಹೇಗೆ ನಾನು ಫಿಲ್ ಮಾಡ್ತೀನಿ ಅಂತ. ಮೊದಲಿಗೆ ಔಟ್ಲೈನನ್ನು ಕೊಟ್ಕೊಂಡು ಈಗ ನೋಡಿ ಚೈನ್ ಸ್ಟಿಚ್ ಹಾಕ್ತಾ ಇದ್ದೀವಿ. ಉದ್ದುದ್ದ ಲೈನ್ಸ್ಗೆ ಚೈನ್ ಸ್ಟಿಚ್ಚು, ಮತ್ತು ಒಳಗಡೆ ಬಂದಿದೆಯಲ್ಲ ವಿ ಶೇಪು, ಅದಕ್ಕೆ ನೋಡಿ ಈ ರೀತಿಯಾಗಿ ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಹಾಕಬೇಕಷ್ಟೇ. ನೋಡಿ, ಈಗ ಚೈನ್ ಸ್ಟಿಚಸ್ಸು ಮತ್ತು ಚೈನ್ ಸ್ಟಿಚ್ ಹಾಕ್ತೀವಿ. ಇಲ್ಲಿ ಸೆಂಟರ್ಗೆ ಒಳಗಡೆ ಬರೋದು ಲಾಂಗ್ ಆ್ಯಂಡ್ ಶಾರ್ಟ್ ಮತ್ತು ಚೈನ್ ಸ್ಟಿಚ್. ಅದೇ ರೀತಿ 3 ಪೆಟಲನ್ನು ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈ ಕುಂದನ್ಸ್ ಮಧ್ಯದಲ್ಲಿ ಒಂದು ಬ್ಲ್ಯಾಂಕೆಟ್ ಸ್ಟಿಚ್ ಅಂತ ನಾವು ಹೇಳ್ತೀವಿ, ಅಥವಾ ಬಟನ್ ಹೋಲ್ ಮೆಥಡಲ್ಲಿ ಹಾಕಬೇಕು.
ಒಂದು ಕುಂದನಿಂದ ಇನ್ನೊಂದು ಕುಂದನ್ ಹೋಗೋದಕ್ಕೆ 1-2-3 ಸ್ಟಿಚಸ್ಸು ಚೈನ್ ಸ್ಟಿಚ್ ಹಾಕಬೇಕು. ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ರೀತಿ ನಾವು ಎಲ್ಲ ಒಂದು ಫ್ಲವರ್ ಡಿಸೈನನ್ನು ಫಿಲ್ ಮಾಡಬೇಕಾಗಿರೋದು. ಈಗ ಲೀಫನ್ನು ಫಿಲ್ ಮಾಡೋದಕ್ಕೆ ಮೊದಲಿಗೆ ಔಟ್ಲೈನನ್ನು ಹಾಕ್ಕೋಬೇಕು. ಇದು ಸಹ ಗೋಲ್ಡ್ ಜರಿಯಲ್ಲೇ ಹಾಕ್ತಿರುವಂಥದ್ದು. ಆಮೇಲೆಯಿಂದ ನೋಡಿ ಈ ರೀತಿ ಸೆಂಟರಲ್ಲಿ ಡಿವೈಡ್ ಮಾಡೋದಕ್ಕೋಸ್ಕರ ಈ ರೀತಿ ಮಧ್ಯದಲ್ಲೇ ಹೋಗಿ ಫಿಶ್ ಬೋನ್ ಮೆಥಡಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ನೀವು ಬೇರೆ ಅಂದರೆ ಚೈನ್ ಸ್ಟಿಚ್ಚಲ್ಲೂ ಹಾಕ್ಬೋದು ಅಥವಾ ಅರ್ಧ ಒಂದು ಕಡೆ ಹಾಕಿ ಮತ್ತೆ ಆ ಕಡೆಯಿಂದನೂ ನೀವು ಫಿಲ್ ಮಾಡ್ಬೋದು. ಅಂದರೆ ಸೆಪ್ರೇಟಾಗಿ ಕೂಡ ಒಂದು ಸೈಡ್ ಫುಲ್ಲು ಒಂದು ಬಟನ್ ಹೋಲ್ ಮೆಥಡಲ್ಲಿ ಹಾಕಿ ಇನ್ನು ಅರ್ಧನೂ ಬಟನ್ ಹೋಲ್ ಮೆಥಡಲ್ಲಿ ಹಾಕ್ಬೋದು. ಇದೇ ರೀತಿ ಎಲ್ಲ ಲೀಫನ್ನು ಫಿಲ್ ಮಾಡಬೇಕು. ಈ ಒಂದು ಡಿಸೈನ್ ಕಂಪ್ಲೀಟ್ ಆಗಿದೆಲ್ಲ ಮುಗಿಸಿ ಆದಮೇಲೆ ಜರಿ ವರ್ಕೆಲ್ಲ ಮಾಡಿದ ಮೇಲೆ ಇಲ್ಲಿ ಒಳಗಡೆ ನಾನು ಆಗಲೇ ಹೇಳಿದಂತೆ 2 ಕಲರ್ ಇರುತ್ತೆ ನಮಗೆ, ಒಂದು ಮೆರೂನ್ ಮತ್ತು ಈ ಬಾರ್ಡರಲ್ಲಿರುವಂತಹ ಗೋಲ್ಡ್. ಹಾಗಾಗಿ ಈ 2 ಕಲರನ್ನೇ ನಾನು ಕಾಂಬಿನೇಷನ್ ತೊಗೊಂಡು ಫ್ಲವರ್ಗೆ ಒಂದು ಮೆರೂನ್ ಮತ್ತು ಒಂದು ಗೋಲ್ಡ್ ಕಲರ್ ಬರೋ ಥರನೇ ಲವಂಗ ಸ್ಟಿಚ್ಚನ್ನು ಹಾಕಿದ್ದೀನಿ. ಈ ರೀತಿಯಾಗಿ ಅದು ಬಂದಿರುವಂಥದ್ದು. ಎಲ್ಲ ಪೆಟಲ್ಸ್ ಒಳಗಡೆ ಫಿಲ್ ಮಾಡಿರೋದು ಇದೇ ರೀತಿ. ಹಾಗೆ ಇದಕ್ಕೆ ಮತ್ತೆ ಏನು ಮಾಡಿದ್ದೀನಿ ಅಂದರೆ, ಈಗ ಈ ಪೆಟಲ್ಸ್ ಹಾಕಿದ ಮೇಲೆ ಕಂಟಿನ್ಯೂಷನ್ ಮಾಡ್ತಾ ಅಲ್ಲೊಂದು ನಾವು ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ ಚಿಕ್ಕ ಚಿಕ್ಕ ಒಂದು ಫ್ರೆಂಚ್ ನಾಟನ್ನು ಹಾಕಿದ್ದೀನಿ, ಗ್ಯಾಪ್ ಒಂದು ಫಿಲ್ ಮಾಡಲಿಕ್ಕೆ. ಹಾಗೆ ಈ ಮೆರೂನ್ದು ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿನೂ ಸಹ ನಾನು ಅದೇ ರೀತಿ ಅಲ್ಲೊಂದು ಕೊಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಬುಟ್ಟಾಸಲ್ಲಿ ಅಂದರೆ ಚಿಕ್ಕ ಚಿಕ್ಕ ನಾಟ್ ಎಫೆಕ್ಟು ತುಂಬ ಚೆನ್ನಾಗಿ ಕಾಣುತ್ತೆ, ಫಿಲ್ಲಿಂಗ್ ಕೊಟ್ಟಿದೆ. ಇನ್ನೊಂದು ವಿಚಾರ ಹೇಳುವಂಥದ್ದು ಅಂತಂದರೆ, ಇಲ್ಲೆಲ್ಲ ಪಾನಿ ವರ್ಕನ್ನು ಹಾಕಿದ್ದೀನಿ. ಪಾನಿ ವರ್ಕ್ ಹಾಕೋದ್ರಿಂದನೂ ಸ್ವಲ್ಪ ನೋಡಿ ಈ ಒಂದು ಬಾರ್ಡರ್ ಇಲ್ಲಿ ಖಾಲಿ ಇರೋ ಜಾಗ ಸ್ವಲ್ಪ ಎಂಟಿ ಇಲ್ಲದೆ ಒಂದು ಸ್ವಲ್ಪ ಫಿಲ್ಲಿಂಗ್ ಬರುತ್ತೆ, ಚೆನ್ನಾಗಿರುತ್ತೆ ಅಂತ. ಯಾವಾಗಲೂ ಇನ್ನೂ ಒಂದು ವಿಚಾರ ಹೇಳ್ತಾ ಇರ್ತೀನಿ, ಏನು ಅಂತಂದರೆ ಇನ್ನು ಉಳಿದ ಸ್ಪೇಸ್ಗೆ ನಾವು ಸ್ವಲ್ಪ ಚಿಕ್ಕ ಚಿಕ್ಕ ಬುಟ್ಟಾಸನ್ನು ಹಾಕೋದ್ರಿಂದ ಅದು ಕಂಪ್ಲೀಟ್ ಬ್ಲೌಸು ಒಂದು ಫಿಲ್ಲಿಂಗ್ ಬಂದಿರೋ ಥರ ಆಗುತ್ತೆ ಅಂತ. ಹಾಗಾಗಿ ಇಲ್ಲಿ ಹಾಕಿರುವಂತಹ ಬುಟ್ಟಾಸನ್ನು ನೀವು ನೋಡ್ಬೋದು. ಜಸ್ಟು ಗೋಲ್ಡ್ ಜರಿಯಲ್ಲಿ ಈ ಒಂದು ಟ್ರಯಾಂಗಲ್ ಶೇಪಲ್ಲಿ ಹಾಕಿದ್ದೀನಿ. ಅದಾದಮೇಲೆ ಸೇಮ್ ಸೆಲ್ಫ್ ಈ ಬ್ಲೌಸ್ ಕಲರ್ದೇ 2 ಎಳೆ ದಾರದಲ್ಲಿ ಚೈನ್ ಸ್ಟಿಚ್ಚನ್ನು ಹೊರಗಡೆ ಕೊಟ್ಟಿರುವಂಥದ್ದು. ಇಲ್ಲಿಯೂ ಸಹ ಚೈನ್ ಸ್ಟಿಚ್ಚಿಂದನೇ ಈ ರೀತಿ ಫಾರ್ಮೇಷನ್ ಮಾಡಿರೋದು. ಯಾವಾಗಲೂ ನಾವು ರೌಂಡಲ್ಲಿ ಹಾಕ್ತೀವಿ, ಆದರೆ ಇಲ್ಲಿ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ನಾನು ಈ ರೀತಿ ಹಾಕಿರುವಂಥದ್ದು. ಆದರೆ ಈ ಒಂದು ಶೇಪನ್ನು ಎಲ್ಲನೂ ರ್ಯಾಂಡಮ್ ಒಂದೇ ರೀತಿ ಇದೇ ಥರ ಬರಬೇಕು ಡೈರೆಕ್ಷನು ಆ ಥರ ಎಲ್ಲ ನೋಡಿ ಹಾಕಿಲ್ಲ, ಹೇಗೆ ಬೇಕೋ ಹಾಗೆ ಅದನ್ನು ಪ್ಲೇಸ್ ಮಾಡಿರುವಂಥದ್ದು. ಹಾಗಾಗಿ ಇದು ಈ ರೀತಿಯಾಗಿ ಈ ಒಂದು ಬ್ಯಾಕ್ ನೆಕ್ಕು ಬಂದಿರುವಂಥದ್ದು. ಸೇಮ್ ಫ್ರಂಟ್ ನೆಕ್ಕು ಸಹ ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿಯಾಗಿ ಬಂದಿದೆ. ಫ್ರಂಟ್ ನೆಕ್ಕಲ್ಲೂ ನಾನು ಇದೇ ರೀತಿ ಹಾಕಿದ್ದೀನಿ. ಇನ್ನು ಕೆಲವರು ಏನು ಮಾಡ್ತೀರಾ, ಫ್ರಂಟಲ್ಲಿ ಹಾಕುವಾಗ ಇಲ್ಲಿ ತುದಿಗಳವರೆಗೂ ಇಲ್ಲಿವರೆಗೂ ಕರೆಕ್ಟಾಗಿ ನೋಡಿ ಮಾರ್ಕ್ ನೋಡ್ಕೊಂಡು ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಹೇಗೂ ಇಲ್ಲಿವರೆಗೂ ಚೆನ್ನಾಗಿ ನಮಗೆ ಒಂದು ಸೆರಗು ಒಂದು ಇಲ್ಲಿವರೆಗೂ ಕವರ್ ಆದ್ರೂ ಇಲ್ಲಿವರೆಗೂ ಕಾಣೋದ್ರಿಂದ ಇದಿಷ್ಟು ಕಂಪಲ್ಸರಿ ಹಾಕಲೇಬೇಕು. ಬುಟ್ಟಾಸನ್ನು ಇಲ್ಲಿ ಕೊಟ್ಟಿದ್ದೀನಿ. ಈಗ ನೀವು ನೋಡ್ತಾ ಇರೋದು ಸ್ಲೀವಲ್ಲಿ ಬಂದಿರೋವಂಥದ್ದು. ಸ್ಲೀವಲ್ಲೂ ಸಹ ನಾನು ಸೇಮ್ ನಾವು ರನ್ನಿಂಗ್ ಬಾರ್ಡರನ್ನು ನೆಕ್ಗೆ ಹಾಕಿರೋದನ್ನು ಇಲ್ಲಿನೂ ಹಾಕಿದ್ದೀನಿ. ಹಾಗೆ ಬುಟ್ಟಾಸ್ ಕೊಟ್ಟಿರುವಂಥದ್ದು. ಇಲ್ಲಿ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಆಯಿತು. ಯಾಕೆ ಅಂತಂದರೆ ಇಲ್ಲಿ ಒಂದು ಬಾರ್ಡರ್ ತುಂಬ ನೋಡಿ ಈ ಥರ ಒಂದು ಬಾರ್ಡರ್ ಗೋಲ್ಡಲ್ಲಿ ಬಂದಾಗ ಅದ್ರ ಮೇಲೆ ನಾವು ತುಂಬ ವರ್ಕ್ ಮಾಡಿದ್ರೂ ಎತ್ತು ಕಾಣಲ್ಲ. ಆದರೆ ಅವ್ರಿಗೆ ಇದು ಬೇಕಿತ್ತು. ಹಾಗಾಗಿ ಇದೇ ಒಂದು ಸ್ಲೀವ್ಗೆ ಗೋಲ್ಡ್ ಬಾರ್ಡರ್ ಮೇಲೇ ಇಲ್ಲಿ ಮಧ್ಯದಲ್ಲಿ ಬರೋ ರೀತಿ ಹಾಕಿರುವಂಥದ್ದು. ಮೊದಲಿಗೆ ಫ್ಲವರ್ ಸ್ವಲ್ಪ ದೊಡ್ಡದಾಗಿ ಹಾಕಿದ್ದೀನಿ. ಈ ರೀತಿಯಾಗಿ ಚಿಕ್ಕದಾಗಿ ಡ್ರಾ ಮಾಡಿರೋ ಫ್ಲವರ್ನ ಸ್ವಲ್ಪ ದೊಡ್ಡದಾಗಿ ಮಾಡಿ ಸೇಮ್ ನಾವು ಇಲ್ಲಿ ಹೇಗೆ ನಾವು ಈ ಒಂದು ಕ್ರೀಪರ್ಸ್ ಈ ಥರ ಬಳ್ಳಿ ಬರೋ ಥರ ಹಾಕಿದ್ವು ಅದನ್ನೇ ಇಲ್ಲಿ 4 ಕಡೆ ಬರೋ ಥರ ಹಾಕಿ ಇದು ಸ್ವಲ್ಪ ಒಂದು ಗ್ಲಿಟರ್ ಎಫೆಕ್ಟ್ ಇರುತ್ತೆ ಅಂತ ಸ್ಟೋನ್ಸನ್ನು ಇಲ್ಲಿ ಅಂಟಿಸಿರುವಂಥದ್ದು. ಹಾಗೆ ಇಲ್ಲಿ ಗ್ರೀನ್ ಕಲರ್ ಕುಂದನ್ ಚಿಕ್ಕ ಚಿಕ್ಕ ರೌಂಡ್ದು ಇಲ್ಲಿ ಪ್ಲೇಸ್ ಮಾಡಿರುವಂಥದ್ದು. ಆ್ಯಕ್ಚುಲಿ ಗ್ರೀನ್ ಅವರ ಒಂದು ಸ್ಯಾರಿನಲ್ಲಿ ಎಲ್ಲೂ ಇಲ್ಲ ಸ್ನೇಹಿತರೆ, ಆದರೆ ಗ್ರೀನನ್ನು ಸ್ವಲ್ಪ ಯೂಸ್ ಮಾಡಿರೋದ್ರಿಂದನೇ ನೋಡಿ ಈ ಒಂದು ಬ್ಲೌಸು ಬಹಳ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಹೈಲೈಟೆಡ್ ಆಗಿ ಕಾಣುತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಒಂದು ಬಿಗಿನರ್ಸ್ ಕೂಡ ಈ ರೀತಿಯಾಗಿ ಟ್ರೇಸ್ ಮಾಡೋ ಮೆಥಡ್ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನೀವು ಆರಾಮಾಗಿ ಡಿಸೈನನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಆ್ಯಕ್ಚುಲಿ ಇದರಲ್ಲಿ ಇಷ್ಟು ಮಾತ್ರ ಇತ್ತು ಅಂದರೂ ಆಯಿತು ಟ್ರೇಸಿಂಗ್ ಪೇಪರ್. ಆ ಪೇಪರನ್ನು ನಾವು ಉಲ್ಟಾ ಇಟ್ಕೊಂಡು ನಾವು ಏನು ಮಾಡ್ಬೋದು, ಮತ್ತು ಬೇಕಾದ ಡೈರೆಕ್ಷನ್ಗೆ ಈ ಕಡೆಗೂ ಹೇಗೆ ಬೇಕೋ ಹಾಗೆ ಬರ್ಕೊಂಡು ನಾವು ಅದನ್ನು ಟ್ರೇಸ್ ಮಾಡಿ ಕ್ಲಾತ್ ಮೇಲೆ ದೊಡ್ಡದಾಗಿ ಮಾಡಿಕೊಂಡು ನೆಕ್ ಫುಲ್ಲು ಹಾಕ್ಬೋದು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಖಂಡಿತ ಒಂದು ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಹೊಸ ಬ್ಲೌಸ್ ಡಿಸೈನ್ ಜೊತೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.